ಹೋಗು ಪಾಪ ನಿಮ್ಮ ಕಾಕಪ್ಪ ಅಲ್ಲೇ ಇದ್ದಾನಲ್ಲ. ಹೆಂಗೆ ಚಿಕ್ಕಪ್ಪ, ಹೆಂಗೆ ಏನು ಹೆಂಗೆ ಮಾಡೋದು ಏನು ಎತ್ತ ಅಂತೇಳಿ ಕೇಳೋದೇಳಿ. ಚಿಕ್ಕಪ್ಪ ನೀನು ಪಾಯಿಂಟ್ ಮಾಡ್ತಿಲ್ಲ ಹೆಂಗೆ ಏನು ಅಂತ ಅಂದ್ಬಿಟ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು ತಿಳ್ಕ ಎಲ್ಲನ ಪಾಪ. ಎಲ್ಲ ತಿಳ್ಕೊಂಡು ನೀನು ಮಾಡ್ಮಂತಿ ಸೊಕೊತ್ತು ದುಡ್ಕೊಂಡು ಪಾಪ ಅದಕ್ಕಾಗಿನ. ಯಮ್ಮ ನಾನು ನೆನ್ನೆ ಕಾಯಿ ಹಿಡ್ಕೊಂಡು ಹೋದ್ನಲ್ಲ, ಯಾತು ಅಲ್ಲಾಡ್ಲಿಲ್ಲ ಕಣಮ್ಮ ಯಾಕನ. ಕಾಯಿಂದ ಏನು ಅಲ್ಲ ಕಣಮ್ಮ, ಕೊಯ್ಯೋಗದು ಯಾವ ರೇಖೆ ಬರುತ್ತಂತೆ ಜಲರೇಖೆ, ಅದರಿಂದ ಅಂತೆ ಕಣಮ್ಮ. ನಾನು ಕಾಯಿ ಹಿಡ್ಕೊಂಡು ಹೋದದು ಯಾಕೆ ತಿರುಗಲೇ ಇಲ್ಲ. ಬರುತ್ತೆ ಪಾಪ ನೀನು ಕಲಿಮಂತೆ ಕಲಿಬೋದು. ನಿಮ್ಮ ಕಾಕಪ್ಪನ ಕೆಳಗೆ ಹೋಗು ಅಂತಾಗಿ ಒಂದಿಟ್ಟು ಒಳ್ಳೆ ಮಾತನ್ನ ಮಾತಾಡ್ಕೊಂಡು ಕಾಕ ಚಿಕ್ಕಪ್ಪ ಚಿಕ್ಕಪ್ಪ ಹಿಂಗೆ ಹಿಂಗೆ ಅಂತ ಹೇಳಿ ಒಂದಿಟ್ಟು ಮಾತಾಡ್ಕೊಂಡು ಕಲ್ತ್ಬಿಡು ಪಾಪ. ಬೋರ್ ಪಾಯಿಂಟ್ ಮಾಡೋದು ಕಲ್ತ್ರಿ ಬೋಲು ಅದೇ ಇತ್ಕಣಪ್ಪ ನಿಮ್ಮ ಚಿಕ್ಕಪ್ಪ ಹಂಗೆ ದುಡ್ಕೊಂತಾನೆ. ತಿಂಗಳಿಗೆ ಒಂದು 40-50 ಸಾವಿರ ದುಡ್ಡು ಮಾಡ್ಕೊಂತಾನೆ. ಮಸ್ತ ದುಡ್ಡು ಮಾಡ್ಯವನಿ, ದುಡ್ಡಿನ ಸುರಿ ಮಾಡಿ. ದುಡ್ಡು ಮಸ್ತ ಇಕ್ಕಣವನಿ. ಒಂದು 10 ಲಕ್ಷ ರೂಪಾಯಿ ಬಾಂಡ್ ಮಾಡ್ಯವನಂತೆ. 5 ಲಕ್ಷ ರೂಪಾಯಿದೇನೋ ಬಾಂಡ್ ಮಾಡ್ಯವನಿಂತಪ್ಪ. ನಾನು ನೋಡೋ 10 ಲಕ್ಷದ ದಂಪ್ನಿ 5 ಲಕ್ಷದ ಬಾಂಡ್ ಮಾಡಿಕ್ಯವನಂತೆ. ತಿರ್ಗಾನ ದುಡ್ಡು ಮಸ್ತಾಗಿ ಇಕ್ಕೋಣವನಂತೆ. ಏನು ಬಂದಿರೋದೆಲ್ಲನ ಹಂಗೆ ಇಕ್ಕೊಂಡಿರೋದೆ. ಇವಾಗಂತೂ ಡಿಮ್ಯಾಂಡ್. ಅದಕ್ಕೇನೆ ಹೆಂಗೆ ಕಾಕಪ್ಪ ಏನು ಎತ್ತ ಹಿಂಗೆ ಕಾಯಿ ಹೆಂಗೆ ಹಿಡ್ಕೋಬೇಕು ಹೆಂಗೆ ಮಾಡ್ತೀವಿ ಚಿಕ್ಕಪ್ಪ ಅಂತ ಹೇಳಿ ಒಳ್ಳೆ ಮಾತನಾಗಿ ಕೇಳಿ ತಿಳ್ಕ ಮತ್ ಕಲಿ. ಹೋಗು ಕೇಳೋಗಿ ಹೋಗು. ಸರಿ ಆಯ್ತು ಹೇಳು, ಕೇಳ್ತೀನಿ ಹೋಗಿ. ಕೇಳಿ ತಿಳ್ಕೊಂಡ್ರೆ ನಮ್ಮ ಹುಡುಗನ ಪಾಯಿಂಟ್ ಮಾಡೋದು ಕಲ್ತ್ಬಿಟ್ರೆ ನಾವು ಹಂಗೆ ದುಡ್ಡು ಮಾಡ್ಬೋದು ಅಲ್ಲಿ. ನಾವು ಹಂಗೆ ಚೆನ್ನಾಗಿ ದುಡ್ಡು ಮಾಡ್ಕೋಬೋದು. ನಾವು ಯಾಸ್ ದಿನ ಅಂತ ದುಡಿಯೋಣ. ಈಗ ಹಿಂಗೆ ಮಾಡೋದಾಗಬೇಕು, ಯಾವ್ದಾನ ಪುಕ್ಸಟೈದು ಬರೋದಾಗಬೇಕು, ಹಿಂಗೆ ಇಂಥದ್ದೇ ಆಗಬೇಕು. ಏಟು ಹೊಲ್ದಾಗ ಏಟು ತರಕಾರಿ ಬೆಳೆದು ಏಟು ಸೊಪ್ಪು ಬೆಳೆದ್ರೂ ಈಟೆಯ. ನಕ ಮಕ ಬರೋದಾಗಬೇಕು. ಮೈ ನೋವು ಇಲ್ದಂಗೆ ದುಡಿಯೋದಾಗಬೇಕು. ಈಗ ನೋಡು ಸಿದ್ಲಿಂಗ ಮೈ ನೋವು ಇಲ್ದಂಗೆ 5-10 ಸಾವಿರ ದುಡ್ಕೊಬತ್ತಾನಲ್ಲ. ಹೋಗಿ 1 ಗಂಟೆಗೆ ಪಾಯಿಂಟ್ ಮಾಡ್ತಾನೆ, 5 ಸಾವಿರ 1 ಗಂಟೆಗೆ ದುಡ್ಕೊಬತ್ತೇನೆ. ನಿಂತದಾಗಬೇಕು. ಅದಕ್ಕೆ ನಮ್ಮ ಹುಡುಗರು ಕಲ್ತ್ರೆ ಸಾಕಪ್ಪ. ನಮ್ಮ ಹುಡುಗನ ಕಲ್ತ್ಬಿಟ್ರೆ ಹೆಂಗತ್ತ ಚೆನ್ನಾಗಿ ದುಡ್ಡು ಮಾಡ್ಕೊಬೋದು. ಹಿಂಗೆ ನಮ್ಮ ಹುಡುಗನು ಇಂಥದ್ದೆಲ್ಲ ಕಲ್ತ್ಬಿಟ್ರೆ ಅವ್ರ ಚಿಕ್ಕಪ್ಪನ ಕೇಳ್ಕೊಂಡು ಹಿಂಗೆ ನಮಗೂ ನಾವು ಹಿಂಗೆ ಆಗ್ಬೋದು. ನಾವು ಇವನಂಗೆ ದುಡ್ಕೊಬೋದು, ನಾವು ಹಿಂಗೆ ಇರ್ಬೋದು ಅಲ್ವಿ. ನಾನು ಯಾವತ್ತೂ ಅನ್ಕೊಂಡ್ಲಿಲ್ಲ ಕಣಪ್ಪ. ನಾನು ನೆನ್ನೆಸ್ ಬಂತು ಇವ ಐಡಿಯಾ. ಅದಕ್ಕೇನೆ ನಾನಿಲ್ಲ ಅಂದರೆ ಏನಿಲ್ಲ. ಚಿಕ್ಕಪ್ಪ ಊಟ ಆಯ್ತೆ? ಕಣಪ್ಪ ಆಯಿತು. ಇವಾಗಿನ ಉಂಡೆ ಕಣಕ್ಕಿಟ್ಟು. ನಿಮ್ದು ಆತೆ? ಆಯ್ತು ಕಣ್ ಚಿಕ್ಕಪ್ಪ ಆಯ್ತು. ಚಿಕ್ಕಪ್ಪ ನಾನೆಲ್ಲನ ಶೇರ್ ಮಾಡಿನ, ನೀವು ಪಾಯಿಂಟ್ ಮಾಡೋದಿಲ್ಲನ, ಬೋರ್ನ ನೀರು ಬೀಳೋದಿಲ್ಲನ. ಎಷ್ಟೊಂದು ಜನ ಕಮೆಂಟ್ ಮಾಡ್ಯವ್ರಿ. ಯಾರು ಹೇಳ್ರಿ ನಂಬರ್ ಕೊಡ್ರಿ ಅಂತ. ನಿಮ್ಗೆ ಕೊಡ್ಲಾ ನಮ್ಮ ನಂಬರು ನಿಮ್ದು? ಕೊಡಪ್ಪ, ಯಾರನ ಇಲ್ಲ ಹತ್ರದ ಅಂತರ್ಗಿದ್ರೆ ಕೊಡು. ಹೋಗಿ ಮಾಡಿಕೊಡ್ತೀನಿ ಪಾಪ. ಯಾರ ಆ ಥರ ರೈತರು ಚೆನ್ನಾಗಿರಲಿ, ನೀರು ಬಿದ್ದರೆ ಅವರು ಚೆನ್ನಾಗಿರ್ತಾರಲ್ವೇ. ಎಲ್ಲರೂ ಪಾಪ ಅಡಿಕೆ ಗಿಡಗಳು ಇಕ್ಕಿರ್ತಾರೆ. ಇಂಥ ಬೇಸಿಗೆಗೆ ನೀರು ಕಮ್ಮಿ ಆಗಿರ್ತವೆ. ಪಾಯಿಂಟ್ ಮಾಡಿಕೊಟ್ರಿ ಹಂಗೆ ಒಂದು 2.5 ಇಂಚ್ 3 ಇಂಚ್ 2.5 ಇಂಚ್ ಅಂತೂ ಪಕ್ಕ ಸಿಗ್ತದೆ ನಮ್ಮ ಬೋರ್ ಪಾಯಿಂಟ್ ಮಾಡಿರೋದ್ರಾಗ. ಯಾವುದ್ರಾಗೇನು ಇವತ್ತು ಕಮ್ಮಿ ಇಲ್ಲ. ಹಂಗೆ ಗೊತ್ತವೆ, ಕೊಡು ಚಿಕ್ಕಪ್ಪ. ಅದು ಹೆಂಗೆ ಮಾಡ್ತೀವಿ ಚಿಕ್ಕಪ್ಪ ನೀನು? ಕೈಯಾಗೆ ಇಕ್ಕೊಂತೀಯಲ್ಲ, ಅದು ಹೆಂಗೆ ಇಕ್ಕೋಬೇಕು ಚಿಕ್ಕಪ್ಪ ಕೈಯಾಗೆ? ಅದು ನಮಗೆ ಅಲ್ಲೇ ರೂಢಿ ಇರುತ್ತೆ ಕಣಪ್ಪ. ಹಿಂಗೆ ಇಕ್ಕೊಂತೀನಿ. ಜುಟ್ಟು ಮ್ಯಾಕ್ ಮಾಡಿ ಹಿಂಗೆ ತಲೆ ಕೆಳಕ್ಕೆ ಮಾಡಿ ಹಿಂಗೆ ನಡಂತ್ರ ಕರೆಕ್ಟಾಗೆ ಇಕ್ಕೋಬೇಕು. ಕೈಯಕ್ಕೆ ಹಂಗಾಯಕ್ಕೆ ರೇಖೆ ಮ್ಯಾಕೆ ಇಕ್ಕೊಂಡ್ರೆ ಅದು ತಿರುಗ್ತೈತಿ. ಹೌದೇನು ಚಿಕ್ಕಪ್ಪ? ನಿನಗೆ ಗೊತ್ತಾಗುತ್ತೆ ನೀರು ಇದಾವೆ ಅಂತ. ಅದು ಹೆಂಗೆ ಗೊತ್ತಾಗುತ್ತೆ ಚಿಕ್ಕಪ್ಪ ನಿನಗೆ? ಗೊತ್ತಾಗುತ್ತಲ್ವೇ, ಮಾಡ್ಬೋದಲ್ವೇ? ಅದೇನೇನು ಎಲ್ಲರೂ ಜಲರೇಖೆ ಇದ್ದರೆ ಮಾಡ್ಬೇಕಾ ಏನು ಎಲ್ಲರೂ ಮಾಡ್ಬೋದಾ? ಅಲ್ಲ ಕಣ್ ಚಿಕ್ಕಪ್ಪ, ಹಿಂಗೆ ಹಂಗಾಯಕ್ಕೆ ಇಕ್ಕೊಂಡು ಹಿಂಗೆ ತಿರುಗುತ್ತಲ್ಲೇ ಹಂಗಾಯಕ್ಕೆ ನೀಟಾಗಿ ಇಕ್ಕೋಬೇಕಲ್ಲೇ, ನಡಂತ್ರಕ್ಕೆ ಇಕ್ಕೋಬೇಕಾ? ನಡಂತ್ರಕ್ಕೆ ಇಕ್ಕೋಬೇಕು. ನಡಂತ್ರಕ್ಕೆ ಇಕ್ಕೊಂಡ್ರೆ ಅದು ತಿರುಗ್ತೈತಿ. ತಗ್ ದೇವಸ್ಥಾನಕ್ಕೆ ನಿಲ್ಲಲ್ಲ ಕಾಯಿ, ಹಂಗಾಗುತ್ತೆ. ಹಂಗಾದಾಗ ನೀರು ಇದ್ದಾವೆ ಅಂತ ಹಂಗೆ ಪಾಯಿಂಟ್ ಮಾಡೋದು. ಹೌದೇನು? ಅಲ್ಲ ಕಣ್ ಚಿಕ್ಕಪ್ಪ, ನನಗೆ ಹೇಳ್ಕೊಡ್ತೀಯ ನೀನು ಹೆಂಗೆ ಪಾಯಿಂಟ್ ಮಾಡೋದು ಏನು ಎತ್ತ ಅಂತೇಳಿ? ಮುಂದೊಂದು ದಿನ ಈಗಳಪ್ಪ ಇಂಥರ ಮನೆಗಳಿಗೆ ಹಿಂಗೆ ಸಿದ್ಲಿಂಗ ಅವರು ಪಾಯಿಂಟ್ ಮಾಡ್ತಿದ್ರು. ಇವಾಗ ಹೆಂಗೆ ಅವ್ರ ಅಣ್ಣನ ಮಕ್ಕಳು ಕಲ್ತವ್ನಿ ಅಂತ ಹೇಳ್ತಾರೆ. ಅದಕ್ಕೆ ನನಗೂ ಕಲ್ಸ್ ಚಿಕ್ಕಪ್ಪ ಎಲ್ಲನ ಪಾಯಿಂಟ್ ಮಾಡೋದ ನಾನು ಕಲ್ತ್ಕೊಂತೀನಿ. ನೀನು ಇಲ್ಲದ ಕಾಲದಾಗೆ ಯಾವಾಗಾನ ನಾನು ಮಾಡ್ತೀನಿ. ಇವಾಗಿಂದಲೇ ನಮಗೆ ಯಾವತ್ತೇ ಆಗಲಿ ಮಕ್ಕಳು ಮೊಮ್ಮಕ್ಕಳಿಗೆ ಕಲಿಸ್ಬೇಕು. ಅವ್ರು ಕಸ್ಬ ಯಾವತ್ತೇ ಆಗಲಿ ಈಗ ಈ ಪ್ರತಿಯೊಂದು ಯಾವ ಕಸ್ಬು ಅವ್ರು ಮಾಡ್ತಿರ್ತಾರೆ ಅದನ್ನು ಇವತ್ತು ನೀನು ಮಾಡ್ತಿರ್ತೀಯ ಅನ್ಕ. ನಾಳೆ ಹೊತ್ನಾಗ ಏನೋ ವಯಸ್ಸೋಗುತ್ತೆ. ನಾಳೆ ಹೊತ್ನಾಗ ಇನ್ನು ಮುಂದೆ ಹೇಳ್ತಿರೋದೇನು, ಇನ್ನೂ ಒಂದು 20 ವರ್ಷ ಇನ್ನೂ 50 ವರ್ಷ ಬಿಟ್ಟ ಹೇಳ್ತಾ ಇರೋದು. ಮುಂದೆ ಈಗಳಪ್ಪ ಇಂಥರ ಮನೆಗಳವ್ರು ಮಾಡ್ತಿದ್ರು, ಇವಾಗ ಅವ್ರ ಅಣ್ಣನ ಮಗ ಮಾಡ್ತಾನೆ ಎಂಬುದೊಂದು ಹೆಸರು ಇರುತ್ಕೊಂಡು ಚಿಕ್ಕಪ್ಪ. ನಾನು ಹೆಸರು ಉಳಿಸ್ತೀನಿ ನಿಂದ. ಅದಕ್ಕೇನೆ ನನಗೆ ಕಲ್ಸ್ ಚಿಕ್ಕಪ್ಪ. ಯಾಕೆ ಕಲ್ಸೋದು?
ಬೋರ್ ಪಾಯಿಂಟ್ ಮಾಡೋದ ಆಂಟಿ, ಬೋರ್ ಪಾಯಿಂಟ್ ಮಾಡೋದ ಕಲಿಸುತ್ತೆ ಚಿಕ್ಕಪ್ಪ ಕಲ್ತ್ಕಮನ ಅಂತ. ಮುಂದೆ ಹೆಸರು ಉಳಿತೈತಿ. ಇವಾಗ ಬೋರ್ ಪಾಯಿಂಟ್ ಮಾಡೋ ಸಿದ್ಲಿಂಗಪ್ಪ ಅಂತಾರೆ. ಬೋರ್ ಸಿದ್ಲಿಂಗಣ್ಣ ಅಂತಾರೆ, ಬೋರ್ ಸಿದ್ಲಿಂಗಣ್ಣ, ಬೋರ್ ಸಿದ್ಲಿಂಗಣ್ಣ ಅಂತಾರೆ. ಅದನ್ನ ಮುಂದೆ ಹೆಸರು ಉಳಿಬೇಕಂದ್ರೆ ನಾನು ಕಲ್ತ್ಕೊಳ್ಬೇಕು. ಕಲ್ತ್ಕೊಂಡ್ರೆ ಅವಾಗ ನಮ್ಮ ಚಿಕ್ಕಪ್ಪನೊಂದು ಹೆಸರು ಉಳಿತೈತಿ. ಗಂಡು ಮಕ್ಳಿಗೆ ಕಲಿಸಿರೇನೆ ಅದು ನಮ್ಮ ಮನೇದೊಂದು ಹೆಸರು ಉಳಿಯೋದು. ಅದಕ್ಕೆ ನನಗೆ ಕಲಿಸು ಅಂತ ಹೇಳ್ತಾ ಇದ್ದೀನಿ. ಯಾವಾಗ ನಮ್ಮ ಚಿಕ್ಕಪ್ಪ ಇಲ್ಲೋದು ಕಾಲದಾಗೆ ನಾನು ಮಾಡೋಣ ಅಂತ ಅಷ್ಟೇ ಕಣ ಆಂಟಿ. ನೀನು ಅದೆಲ್ಲನ ಎಲ್ಲರಿಗೂ ಬರಂಗಿದ್ರು ನನಗೂ ನಿನಗೂ ಬರಂಗಿದ್ರು ಇನ್ಯಾಕೆ ಅಯ್ಯಪ್ಪನ ಕೈಯಾಗೆ ಗಂಗಮ್ಮ ತಾಯಿಗಳು ಜಲರೇಖೆ ಇರೋದ್ರಿಂದನ ಅದು ತಿರುಗ್ತೈತೆ ಅಷ್ಟೇ. ಅದು ಎಲ್ಲರಿಗೂ ಕಲ್ಸೋ ಅಂತ ವಿದ್ಯೆ ಅಲ್ಲ ಅದು. ಅದು ಅವ್ರಿಗೆ ಆಗಿರೋದು, ಅದು ಜಲರೇಖೆ ಇರೋದ್ರಿಂದ ಕೈಯಾಗ ಹಂಗೆ ಆಗುತ್ತೆ ಅಷ್ಟೇ. ಅದು ಕಲ್ಸೋ ಅಂಥದ್ದಲ್ಲ. ಬೇಕಾದ್ರೆ ಕಲ್ಸೋದು ಬ್ಯಾಸೆ ಪ್ಯಾಸೆ ಹೊಡಿಯೋ ಅಂಥದ್ದು, ಹೊಲ್ದಾಗ ಬದುಕು ಮಾಡೋ ಅಂಥದ್ದು ಕಲ್ಸೋದಾದ್ರೆ ಇನ್ನು ಕಲ್ಸುತ್ತೆ. ಹಿಂಗೆ ಮಾಡಬೇಕು, ಇಂಥ ಬೆಳೆ ಹಿಂಗೆ ಹಾಕಬೇಕು, ಹಿಂಗೆ ಕೊಚ್ಚಬೇಕು, ಹಿಂಗೆ ಮಾಡಬೇಕು ಅಂತೇಳಿ ಹೊಲ್ದಾಗ ಬದುಕು ಮಾಡೋದಾದ್ರೆ ಇನ್ನು ಬೇಕಾದ್ರೆ ಕಲ್ಸೋದು ಬೇರೆ ಜಾತನ ಆದರೆ ಹಸ್ಗಳು ನಾವು ಸಾಕೋದು ಹಂಗೆ ಹಾಲು ಕರಿಬೇಕು ಏನು ಎತ್ತ ಅಂತ ಹೇಳಿ ಅವನ್ನೆಲ್ಲ ಬೇಕಾದ್ರೆ ತೋರಿಸುತ್ತೆ. ನೀನು ಇದು ಅಂದರೆ ಇನ್ನೆಲ್ಲಪ್ಪ ಇದನ್ನೆಲ್ಲಿ ನೀನು ಕಲಿಯೋಕ್ಕಾಗುತ್ತೆ? ಎಲ್ಲ ಕಲಿಬೋದು ಅಂತ ನಾನು ಅಷ್ಟೇ. ಮುಂದೊಂದು ಹೆಸರು ಉಳಿತೈತಲ್ಲ ಅಂತ. ಅವರಮ್ಮಯ್ಯ ಹೇಳವಳೆಲ್ಲನ ಅದಕ್ಕೆ ಇವನು ದುಡಿಯೋದು ಅಮ್ಮಗೆ ಹಂಗೆ ನಾವು ದುಡಿಬೋದಲ್ಲ, ಹಿಂಗೇನೆ ನಾವು ಮಾಡ್ಬೋದಲ್ಲ, ಇವ್ರು ಹಂಗೇನೆ ಇವ್ರು ಪಾಯಿಂಟ್ ಮಾಡ್ತಾರಲ್ಲ ನಾವು ಮಾಡ್ಬೋದಲ್ಲ ಅಂತ ಹೇಳೋರು ಅಮ್ಮಗೆ ಅನ್ಸೈತಿ. ಅದಕ್ಕೆ ನಮ್ಮ ಮನೆಗಳದ ಕಾಯಿನೂ ಕಾಣ್ತಿಲ್ಲ, ಬೋರ್ ಪಾಯಿಂಟ್ ಮಾಡೋ ಕಾಯಿ ಇವರೇ ತಗೊಂಡೋಗಿರ್ಬೇಕು. ಅದಕ್ಕೆ ಕೇಳ್ತಾ ಇದ್ದಾನೆ ಅವನು. ನನಗೆ ಗೊತ್ತಾಯ್ತು ಇವ್ರು ಕೇಳೋದ್ರಾಗೇನೇನೆ. ನಾನೆಲ್ಲ ಇವಾಗ ಮಾತಾಡ್ಬೇಕಾರ್ಲೇ ಅರ್ಥ ಮಾಡ್ಕೊಂತೀನಿ. ಗೊತ್ತಾಗಲ್ಲ ಅಮ್ಮಂಗೆ ಮಾತಾಡ್ತಾರೆ, ಅವ್ರು ಒಳಗೆ ಮನಸ್ಸಿನಾಗ ಏನಿರುತ್ತೆ ಅದನ್ನೇ ನಾನು ತಿಳ್ಕೊಬಿಡ್ತೀನಿ. ಅವ್ರು ಹಂಗೆ ಮಾತಾಡ್ತಾರೆ. ಅಮ್ಮನೂ ಆವಾಗಲೇ ಅದಕ್ಕೆ ಕೇಳ್ತಿದ್ಲು, ಅದು ಹೆಂಗೆ, ಅದೇನು ಮಾಡ್ತೀರಾ, ಕಾಯಿ ಅದೆಲ್ಲಿ ತತ್ತೀರಾ, ಏನು ಎತ್ತ ಅಂತ ಹೇಳಿ. ಆ ಕಾಯಿಂದ ಆಗುತ್ತೆ ಅಂತ ಅನ್ಕೊಬಿಟ್ಟಾಳ ಅಮ್ಮ. ಆ ಕಾಯಿಂದನ ಏನೂ ಆಗಲ್ಲ. ಕೈಯಾಗೆ ಜಲರೇಖೆ ಮಾತ್ರ ಆಗೋದು. ಸರಿ ಆಯ್ತು ಚಿಕ್ಕಪ್ಪ, ಯಾವಾಗಾದ್ರೂ ಕಲಿಸು ನನಗೆ. ಕಲ್ಸಾನೆ ಹೇಳಪ್ಪ, ಕಲ್ಸಾನೆ ಹೇಳು. ರಮ್ಮಯ್ಯ ಹೇಳಿರೋದು. ನಿಮ್ಮ ಚಿಕ್ಕಪ್ಪ ಹೆಂಗೂ ಬೋರ್ ಪಾಯಿಂಟ್ ಮಾಡೋಕ್ಕೆ ಹೋದರೆ ಹೆಂಗೆ ದುಡ್ಕೊಬತ್ತಾನೆ, ನೀನು ಹಂಗೆ ಕಲಿಪಾಪ, ನೀನು ಹಂಗೆ ಮಾಡು ಅಂತೇಳಿ ಅವರಮ್ಮ ಹೇಳಿರೋದು. ಅವರಮ್ಮ ಹೇಳಿರೋದಕ್ಕೆ ಇವನು ಹಿಂಗೆ ಮಾಡೋಕ್ಕೆ ಬಂದಿರೋದು. ನೋಡು, ಅವರಮ್ಮ ಹೇಳಿರೋದಕ್ಕಾಗಿ ಬಂದು ಇವನು ಹಿಂಗೆ ಮಾಡ್ತಾ ಇರೋದು. ನೀನು ಬೋರ್ ಕಾಯಿನೂ ತಗೊಂಡು ಹೋಗ್ಯವ್ರಿ, ನಿನ್ನ ದೇವ್ರ ಮುನ್ಕಿ ಇಕ್ಕಿದ್ದಲ್ಲ ಬೋರ್ ಪಾಯಿಂಟ್ ಮಾಡೋದು, ಅದನ್ನ ಕಾಯಿನೂ ತಗೊಂಡು ಹೋಗ್ಯವ್ರಿ. ಏನೋ ತಪ್ಪ ಕಾಮಲ್ಲ ಅಂದ್ಕೊಂಡು ಕಾಯಿಂದ ಏನಾಗೈತಿ, ಇನ್ನೊಂದು ಹಣ್ಣು ಕಾಯಿ ಒಂದು ಸೊಲ್ದಿ ಕೆಂಪು ಬಿಡು. ನಾನು ಯಾಕೆ ತಾಂಡೋಗ್ಲಿ ಹೇಳು, ಮಾಡ್ಕೊಂಬ್ಲಿ ಹೇಳು. ಅಲ್ಲ ಎಮ್ಮಗೆ ನೋಡು, ಇವರು ಚೆನ್ನಾಗಿ ದುಡ್ಡು ಮಾಡ್ಯವ್ರಿ, ನಾನು ಇದ್ರಾಗೆ ಚೆನ್ನಾಗಿ ದುಡ್ಡು ಮಾಡ್ಬೋದು ಅಂತ ಹೇಳಿ ಇವಾಗ ಬಂದ್ಬಿಟ್ಟೈತೆ, ನೋಡ್ತೈತಲ್ಲ ಬರ್ತಾ ಹೋಗ್ತಾ. ಅದಕ್ಕೇನೆ ಆ ಯಮ್ಮನಿಗೂ ಇವಾಗ ಹಂಗೆ ಅನ್ನಿಸ್ಬಿಟ್ಟೈತಿ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಾನು ಬೋರ್ ಪಾಯಿಂಟ್ ಮಾಡ್ಬೋದು, ನನ್ನ ಮಗನೂ ಚೆನ್ನಾಗಿ ದುಡ್ಡು ಮಾಡ್ಬೋದು ಅಂತ ಹೇಳಿ ಮಗನ ಕಳಿಸಿ ಯಾವ ರೀತಿ ಎಲ್ಲ ತಿಳ್ಕೊಂಬ್ತಾ ಇದ್ದಾರೆ. ಒಬ್ಬರು ಮಾಡೋದು ನೋಡಿ ನಾವು ಹಂಗೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಯಾವತ್ತೂ ಆಗಲ್ಲ. ನಾವು ಸ್ವಂತ ಬುದ್ಧಿಯಿಂದ ನಾವು ಸ್ವಂತ ಕೆಲಸ ಮಾಡಿ ದುಡ್ಕೋಬೇಕೆ ಹೊರತು ಒಬ್ಬರು ನೋಡಿ ಯಾವತ್ತೂ ಮಾಡಬಾರ್ದು. ಅವ್ರು ನಮ್ಮನ್ನು ನೋಡಿ ಇವತ್ತು ಅದೇ ರೀತಿ ಮಾಡಬೇಕು ಅಂತ ಅಂದ್ಕೊಂಡವ್ರು. ಮಾಡ್ಕೊಂಬ್ಲೇಳು, ಇನ್ನೇನು ಮಾಡೋಕ್ಕಾಗುತ್ತೆ. ಕಾಯಿನೂ ತೊಗೊಂಡೋಗ್ಯವ್ರಿ. ನೋಡ್ತಾ ಇರಿ, ನೀನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.